ನಮಸ್ಕಾರ ಸ್ನೇಹಿತರೆ. ವಿಷಯ ಸ್ವಲ್ಪ ಗಂಭೀರವಾಗಿದೆ. ಕಳೆದ ಒಂದು 2-3 ದಿನಗಳಿಂದ ರಾಯಚೂರಿನ ಸ್ಥಳೀಯ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಗಡೀಪಾರು ಒಬ್ಬ ವ್ಯಕ್ತಿಯನ್ನು ಆತನ ಮೇಲಿರುವ ಅಪರಾಧಿಕ ಪ್ರಕರಣಗಳ ಕಾರಣದಿಂದಾಗಿ ರಾಯಚೂರಿನ ಸಹಾಯಕ ಆಯುಕ್ತರು ಗಡೀಪಾರು ಮಾಡಿದ್ದಾರೆ. ಇಲ್ಲಿ ನಾನು ಪ್ರಸ್ತಾವ ಮಾಡ್ತಾ ಇರೋ ವಿಷಯ ಆ ಕಾನೂನಿನ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ಫೆರೆನ್ಸ್ ಅಲ್ಲ. ಗಡೀಪಾರು ಆದಂಥ ವ್ಯಕ್ತಿಯ ಹೆಸರನ್ನು ಗಮನಿಸಿದರೆ ಆತ ಒಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಎಂದು ಯಾರಾದರೂ ಹೇಳಬಹುದು. ವಿಷಯ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಈ ಗಡೀಪಾರು ಕುರಿತಂತೆ ಕೆಲವು ಪರ ಮತ್ತು ವಿರೋಧ. ಈ ಪ್ರತಿಭಟನೆಗಳು ಆ ಗಡೀಪಾರು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರದೆ ಜಾತಿ ಸಮುದಾಯಗಳನ್ನು ಇಲ್ಲಿ ಎಳೆದು ತರಲಾಗುತ್ತಿದೆ. ಮಾದಿಗ ಸಮುದಾಯಕ್ಕೆ ಸೇರಿದಂತಹ ಕೆಲ ನಾಯಕರುಗಳು ಈ ಗಡೀಪಾರು ಆದಂಥ ವ್ಯಕ್ತಿಯನ್ನು ಆತ ಮಾದಿಗ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿದ್ದು ಆತನ ಬೆಳವಣಿಗೆಯನ್ನು ಸಹಿಸಲಾರದೆ ಗಡೀಪಾರು ಮಾಡಲಾಗಿದೆ ಎನ್ನುವಂತಹ ಒಂದು ಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ರಾಜಕೀಯ ನಾಯಕರೊಬ್ಬರು ಆ ಗಡೀಪಾರಿಗೆ ಹಸ್ತಕ್ಷೇಪ ಮಾಡಿ ಮಾದಿಗ ಸಮುದಾಯವನ್ನು ತುಳಿಯುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಕೂಡ ಆರೋಪ ಮಾಡಿದ್ದಾರೆ. ತಕ್ಷಣವೇ ಮರುದಿನ ಅದೇ ಮಾದಿಗ ಸಮುದಾಯಕ್ಕೆ ಸೇರಿದ ಇನ್ನೊಂದು ಗುಂಪು, ಇದರಲ್ಲಿ ಯಾವುದೇ ರಾಜಕೀಯ ನಾಯಕರ ಹಸ್ತಕ್ಷೇಪ ಇಲ್ಲ, ಅವರು ಮಾದಿಗ ಸಮುದಾಯವನ್ನು ಬೆಂಬಲಿಸುತ್ತಾ ಬಂದಿದ್ದಾರೆ, ಅವರಿಂದ ಮಾದಿಗ ಸಮುದಾಯಕ್ಕೆ ಯಾವುದೇ ಭ್ರಷ್ಟಾಚಾರವಾಗಲಿ ತುಳಿಯುವಂಥ ಪ್ರಯತ್ನವಾಗಲಿ ಆಗಿಲ್ಲ ಎನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಪ್ರಶ್ನೆ, ಗಡೀಪಾರಿಗೂ ಸಮುದಾಯಕ್ಕೂ ಮಾದಿಗ ಸಮುದಾಯಕ್ಕೂ ಸಹಾಯಕ ಆಯುಕ್ತರು ಏನಾದರೂ ಒಂದು ಲಿಂಕ್ ಇಟ್ಟುಕೊಂಡು ಮಾಡಿದ್ದಾರಾ? ಯಾವುದೇ ವ್ಯಕ್ತಿಯನ್ನು ಗಡೀಪಾರು ಮಾಡಬೇಕಾದ್ರೆ ಕಾನೂನಿನಲ್ಲಿ ಜಾತಿ ಆಧಾರಿತವಾಗಿ ಗಡೀಪಾರು ಮಾಡಲಾಗುತ್ತಿದೆಯಾ? ಈ ಜಾತಿಯನ್ನು ಕಾನೂನಿನ ಪ್ರಕ್ರಿಯೆಯಲ್ಲಿ ಆಡಳಿತಾತ್ಮಕ ವಿಷಯದಲ್ಲಿ ಎಳೆದು ತಂದು ನಮ್ಮ ಮಾದಿಗ ಸಮಾಜದ ಸಹೋದರರು ಅನ್ಯಥಾ ಸಮಾಜದಲ್ಲಿ ಒಂದು ಅಸಹ್ಯವಾದಂಥ ಅಸಹನೀಯವಾದಂಥ ಭಾವನೆಯನ್ನು ಕೆರಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಸಮಾಜದಲ್ಲಿ 2 ಬಿರುಕುಗಳು, 2 ಹೋಳುಗಳು ಕಂಡು ಬಂದು ಆ ಅಪರಾಧಿಕ ಪ್ರಕರಣಕ್ಕೂ ಜಾತಿಗೂ ನಂಟು ಹಚ್ಚಿ ಜಾತ್ಯತೀತ ದೇಶ ನಮ್ಮ ಭಾರತದಲ್ಲಿ ಇಂತಹ ಒಂದು ಅಸಹ್ಯಕರವಾದಂಥ ಒಂದು ಬೆಳವಣಿಗೆಯನ್ನು ತರಲು ಪ್ರಯತ್ನಿಸುತ್ತಿದ್ದಾರೆ. ದಯವಿಟ್ಟು ಇಂತಹದ್ದು ಆಗಬಾರದು ಎನ್ನುವಂಥ ನನ್ನ ಕಳಕಳಿಯ ವಿನಂತಿ. ನಮಸ್ಕಾರ.